ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ ರಾಜ್ಯ ಬಜೆಟ್ ಕುರಿತು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 2026-27ನೇ ಸಾಲಿನ ಕರ್ನಾಟಕದ ರಾಜ್ಯ ಬಜೆಟ್ ಬಗ್ಗೆ ನಾನಿವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಬಜೆಟ್ ಅನ್ನು ಮಂಡಿಸ್ತಾ ಇರುವುದು ಸಿಎಂ ಅವರು. ಹೌದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ. ಈ ಒಂದು ಮಂಡಿಸುವ ಒಂದು ಸಮಯದಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ, ಈ ಒಂದು ಬಜೆಟ್ ನಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ಬೆಳವಣಿಗೆ ಮತ್ತು ರೈತ ಬಡವರ ಕಲ್ಯಾಣ ಈ ಮೂರು ಪ್ರಮುಖ ಗುರಿಗಳ ಮೇಲೆ ಕೇಂದ್ರಿಸಲಾಗ್ತಾ ಇದೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ರೈತರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯ ಸಿಗ್ತಾ ಇದೆ, ಮಹಿಳೆಯರಿಗೆ ಈ ಒಂದು ಬಜೆಟ್ ನಲ್ಲಿ ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಏನು ಕ್ರಮವನ್ನು ಕೈಗೊಳಿಸ್ತಾ ಇದ್ದಾರೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಸರ್ಕಾರದ, ಹೌದು, ನಮ್ಮ ಕರ್ನಾಟಕದ ರಾಜ್ಯ ಬಜೆಟ್ 2026-27ನೇ ಸಾಲಿನ ಈ ಒಂದು ಬಜೆಟ್ ನಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸಿಎಂ ಅವರು ಎನ್ನುವ ಮಾಹಿತಿಯನ್ನು ಕೂಡ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ, ತಿಳಿಯೋದಿಲ್ಲ. ಸ್ನೇಹಿತರೆ, ಮೊದಲನೇದು ತಿಳಿಸೋದೇನೆಂದ್ರೆ ಕೃಷಿಕರಿಗೆ, ಹೌದು, ರೈತರಿಗೆ ಯಾವ ರೀತಿ ವಿಶೇಷ ಒತ್ತನ್ನು ನೀಡ್ತಾ ಇದೆ ಸರ್ಕಾರ ಅಂತ ನೋಡೋದಾದ್ರೆ, ಈ ಒಂದು ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ತಿಳಿಸೋದೇನೆಂದ್ರೆ ರಾಜ್ಯದ ಬೆನ್ನೆಲುಬು ರೈತರು. ಈ ಒಂದು ರೈತರಿಗೆ ಯಾವುದೇ ರೀತಿ ಹಾನಿಯಾದರೂ ಮತ್ತು ಅವರಿಗೆ ಯಾವುದೇ ಒಂದು ಯೋಜನೆಗಳು ಬೇಕೆಂದರೂ ಕೂಡ ಸರ್ಕಾರ ಅವರಿಗಂತಲೇ ನಿಂತಿರುತ್ತದೆ. ಬೆಳೆ ಹಾನಿ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ. ಇಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಸರ್ಕಾರ, ಹೌದು, ನಮ್ಮ ಕರ್ನಾಟಕ ಸರ್ಕಾರದಿಂದ 1,200 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಬೆಳೆ ಪ್ರವಾಹ ಮತ್ತು ಬರಹದಿಂದ ಹಾನಿಗೊಳಗಾದ ತ್ವರಿತ ಪರಿಹಾರಕ್ಕೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಪರಿಹಾರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಮೂಲಕ ಡೆಬಿಟ್ ಮೂಲಕವೇ ಸಿಗುವಂತದ್ದು. ಸ್ನೇಹಿತರೆ, ಇಲ್ಲಿ ಸಿಎಂ ಅವರು ಹೇಳಿಕೆ ಏನಂದ್ರೆ, ರೈತರ ಸಂಕಷ್ಟದಲ್ಲಿ ಇದ್ದಾಗ ಸರ್ಕಾರ ಅವರ ಜೊತೆ ನಿಂತಿರುತ್ತದೆ ಎನ್ನುವ ಭರವಸೆಯನ್ನು ಸಿಎಂ ಅವರು ಪದೇ ಪದೇ ತಿಳಿಸ್ತಾನೆ ಇರ್ತಾರೆ. ರೈತರ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಅವರ ಜೊತೆ ನಿಂತಿರುತ್ತದೆ ಎನ್ನುವ ಮಾಹಿತಿ ಇದರಲ್ಲೂ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ಸರ್ಕಾರದಿಂದ ಟ್ರ್ಯಾಕ್ಟರ್ ಸಬ್ಸಿಡಿ ಯೋಜನೆಗಳು ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ 50% ಅಷ್ಟು ಟ್ರ್ಯಾಕ್ಟರ್ಗೆ ಸಬ್ಸಿಡಿ ಯೋಜನೆಗಳು ಸಿಗ್ತಾ ಇದೆ. ಗರಿಷ್ಠ 5 ಲಕ್ಷದವರೆಗೂ ಕೂಡ, ಹೌದು, ಗರಿಷ್ಠ 5 ಲಕ್ಷದವರೆಗೂ ಕೂಡ ಸರ್ಕಾರ ಅವರಿಗೆ ಹಣವನ್ನು ನೀಡಲಾಗುತ್ತದೆ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಹೆಚ್ಚು ಲಾಭ, ಉದ್ಯೋಗ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಕೃಷಿ ಯಂತ್ರೀಕರಣ ಹೆಚ್ಚಿಸುವುದು, ಉತ್ಪಾದನೆಯನ್ನು ಹೆಚ್ಚಿಸುವುದು, ಪ್ರತಿಯೊಬ್ಬರ ರೈತರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಸರ್ಕಾರ ಎನ್ನುವ ಭರವಸೆಯನ್ನು ಕೂಡ ಸಿಎಂ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ 25% ಅಷ್ಟು ಸಬ್ಸಿಡಿಯಾಗಿ ನೀಡಲಾಗ್ತಾ ಇದೆ. 50ರಿಂದ 100 ಪ್ರಾಣಿಗಳನ್ನು ಸಾಕಿದರೆ ಇಲ್ಲಿ ಸಹಾಯಧನ ನಿಮಗೆ 25% ಅಷ್ಟು ಸಿಗುತ್ತದೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಗ್ರಾಮೀಣ ಆದಾಯ ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ಸ್ನೇಹಿತರೆ, ನೀರಾವರಿಗೂ ಕೂಡ ಬೆಂಬಲವಾಗಿ ನೀಡಲಾಗ್ತಾ ಇದೆ. ನೀರಾವರಿ ಮತ್ತು ಜಲ ಯೋಜನೆಗಳಿಗೆ, ಸಣ್ಣ ನೀರಾವರಿ ಯೋಜನೆಗಳಿಗೆ ಹೆಚ್ಚುವರಿ ಹಣಕಾಸು ಸಿಗ್ತಾ ಇದೆ ಮತ್ತು ಕಾಲುವೆ ಸುಧಾರಣೆ ಮಾಡಲಾಗ್ತಾ ಇದೆ. ಕೃಷಿ ನೀರಿನ ಸಮಸ್ಯೆಯನ್ನು ಕಡಿಮೆಗೊಳಿಸಲಾಗ್ತಾ ಇದೆ ಮತ್ತು ರೈತರಿಗೆ ಯಾವುದೇ ಒಂದು ಯೋಜನೆ ಬೇಕಂದ್ರೂ ಆದಷ್ಟು ಬೇಗ ಅವರಿಗೆ ನೀಡಲಾಗ್ತಾ ಇದೆ. ರೈತರಿಗಂತಲೇ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಕೃಷಿ ನೀರಾವರಿಗೆ ಬೇಕಾಗಿರುವಂತಹ ಪೈಪ್ ಸಬ್ಸಿಡಿ ಆಗಿರ್ಬೋದು ಮತ್ತು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಮತ್ತು ರೈತರ ಒಂದು ಕೃಷಿಗೆ ಬೇಕಾಗಿರುವ ಬೀಜ, ಗೊಬ್ಬರ ಮತ್ತು ಯಾವುದೇ ಒಂದು ವಸ್ತುಗಳ ಸರ್ಕಾರ ಅವರಿಗಂತಲೇ ಸಬ್ಸಿಡಿ ಯೋಜನೆಗಳನ್ನು, ಹಲವಾರು ರೀತಿ ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಮತ್ತು ಈ ಒಂದು ರಾಜ್ಯ ಬಜೆಟ್ ನಲ್ಲಿ ಯಾವ ರೀತಿ ಹೊಸದಾಗಿ ಜಾರಿಗೆ ತರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ಬಹಳಷ್ಟು ರೈತರ ಬೇಡಿಕೆ ಇರುವುದೇನೆಂದ್ರೆ ಸಾಲ ಮನ್ನಾ. ಹೌದು, ಸಾಲ ಮನ್ನಾ ಆಗಬೇಕು ಎನ್ನುವುದು ಬಹಳಷ್ಟು ರೈತರ ಒಂದು ನಿರೀಕ್ಷೆಯಲ್ಲಿ ಇಟ್ಟಿದ್ದಾರೆ. ಇದರಿಂದ ಹಲವಾರು ರೈತ ಸಚಿವರು ಮತ್ತು ರೈತ ಮುಖಂಡರು ಈ ಒಂದು ಸಾಲ ಮನ್ನಾಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ. ಆದರೆ ನಾವು ಮಾರ್ಚ್ 6ರವರೆಗೂ ಕೂಡ ಕಾದು ನೋಡಬೇಕಾಗಿದೆ. ಸಾಲ ಮನ್ನಾದ ಬಗ್ಗೆ ಸಿಎಂ ಅವರು ಏನ್ ತಿಳಿಸ್ತಾರೆ, ಸಾಲ ಮನ್ನಾ ಕರ್ನಾಟಕಕ್ಕೆ ಆಗುತ್ತಾ ಆಗಲ್ವಾ ಅಂತ ಕೂಡ ನೋಡಬೇಕಾಗಿದೆ. ಈ ಒಂದು ಕರ್ನಾಟಕ ಸರ್ಕಾರದಿಂದ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. 2026ರ ಬಜೆಟ್ ಅನ್ನು ಮಾರ್ಚ್ 6ರಂದು ಮಂಡಿಸ್ತಾ ಇದ್ದಾರೆ. ಈ ಒಂದು ಮಾರ್ಚ್ 6ರಲ್ಲಿ ಯಾವ ರೀತಿ ಸರ್ಕಾರ ರೈತರಿಗೆ ಬೆಂಬಲವನ್ನು ನೀಡುತ್ತದೆ ಅಂತ ಕೂಡ ನೋಡಬೇಕಾಗಿದೆ. ಸ್ನೇಹಿತರೆ, ಇದೇ ರೀತಿ ಮಾಹಿತಿಯನ್ನು ಕೂಡ ನಾವು ನಿಮಗೆ ತಿಳಿಸ್ತಾನೆ ಇರ್ತೇವೆ. ಸ್ನೇಹಿತರೆ, 2026ರ ಕರ್ನಾಟಕ ಸರ್ಕಾರದ ಬಜೆಟ್ ನಲ್ಲಿ ಯಾವ ರೀತಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ನಾವು ನಿಮಗೆ ತಿಳಿಸಿದ್ದು ಕೃಷಿಯ ಬಗ್ಗೆ, ಹೌದು, ನಮ್ಮ ರೈತರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೂಡ ನಾವು ನಿಮಗೆ ನೀಡಿದ್ದೇವೆ.
ಎರಡನೇದು ಯಾವುದು ಅಂತ ನೋಡೋದಾದ್ರೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವ ರೀತಿ ಬಜೆಟ್ ನಲ್ಲಿ ಹೊಸ ಯೋಜನೆಗಳು ಸಿಗ್ತಾ ಇದಾವೆ, ಶಿಕ್ಷಣಕ್ಕೆ ಮತ್ತು ವಿದ್ಯಾರ್ಥಿಗಳ ಬಜೆಟ್ ಯಾವ ರೀತಿ ಇದೆ ಅಂತ ಕೂಡ ನೋಡೋದಾದ್ರೆ ಸರ್ಕಾರ ಹೇಳಿದ್ದು ಡಿಜಿಟಲ್ ಶಿಕ್ಷಣದ ಭವಿಷ್ಯ, ಉಚಿತ ಲ್ಯಾಪ್ಟಾಪ್ ಯೋಜನೆಗಳು ಸಿಗ್ತಾ ಇದಾವೆ, ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ. ಯುಜಿ ಮತ್ತು ಪಿಜಿ ವಿದ್ಯಾರ್ಥಿಗಳಿಗೆ ಸಹಾಯಧನ, ಹಿಂದುಳಿದ ವರ್ಗಕ್ಕೆ ಹೆಚ್ಚುವರಿ ಅನುದಾನ. ಸ್ನೇಹಿತರೆ, ಹಲವಾರು ಜನರಿಗೆ ಓದು ಬಿಟ್ಟು ಕೊಡದಂತೆ ಇದರ ಉದ್ದೇಶವಾಗಿದೆ. ಬಡವರ ಮಕ್ಕಳು ಓದಬೇಕು, ಬಡವರು ಮುಂದೆ ಬರಬೇಕು ಎನ್ನುವುದು ಕೂಡ ಸರ್ಕಾರದ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ, ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇದಾವೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗ್ತಾ ಇದಾವೆ. ಹೊಸ ಸರ್ಕಾರಿ ಕಾಲೇಜು ಕೂಡ ನಿರ್ಮಾಣವಾಗ್ತಾ ಇದಾವೆ. ಹಳ್ಳಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾಲೇಜುಗಳ ಸ್ಥಾಪನೆ ಆಗ್ತಾ ಇದೆ. ವಿಜ್ಞಾನ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಹೊಸದಾಗಿ ನೀಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರ 2026ರ ಬಜೆಟ್ ನಲ್ಲಿ ಯಾವ ರೀತಿ ಮಂಡನೆ ಮಾಡ್ತಾರೆ ಮತ್ತು ಇನ್ನೂ ಎಷ್ಟು ಮಂಡನೆ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಸರ್ಕಾರದಿಂದ ಇವಾಗ ಹಲವಾರು ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಗಳು ಸಿಗ್ತಾ ಇದಾವೆ ಮತ್ತು ಯುವ ನಿಧಿ ಅಂತ ಯೋಜನೆಗಳಾಗಿರ್ಬೋದು, ಉಚಿತ ಲ್ಯಾಪ್ಟಾಪ್ ಅಂತ ಯೋಜನೆಗಳಾಗಿರ್ಬೋದು ಮತ್ತು SC ST ಹಲವಾರು ಯೋಜನೆಗಳಿದಾವೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾನೆ ಇರ್ತವೆ. ಈ ರೀತಿ ಯೋಜನೆಗಳು ಸರ್ಕಾರದಿಂದ ನೀಡಲಾಗುತ್ತದೆ ಮತ್ತು 2026ರ ಬಜೆಟ್ ಮಂಡನೆ ಆದ ನಂತರ ವಿದ್ಯಾರ್ಥಿಗಳಿಗೆ ಇನ್ನು ಯಾವ ಹೊಸ ಯೋಜನೆಗಳು ಸಿಗ್ತವೆ ಅಂತ ಕೂಡ ನೋಡಬೇಕಾಗಿದೆ. ಸ್ನೇಹಿತರೆ, ಮೂರನೇ ನೋಡೋದಾದ್ರೆ ಮಹಿಳಾ ಕಲ್ಯಾಣ, ರಾಜ್ಯ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೂಡ ನೀಡಲಾಗ್ತಾ ಇದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಅಂತ ಹಲವಾರು ಯೋಜನೆಗಳನ್ನು ಈಗಾಗಲೇ ಗೃಹಲಕ್ಷ್ಮಿಯರಿಗೆ ನೀಡಲಾಗ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಕೆ ಮಾಡಲಾಗ್ತಾ ಇದೆ. ಈ ಒಂದು ಗೃಹಲಕ್ಷ್ಮಿಗೆ ಪ್ರತಿ ತಿಂಗಳು 2,000 ಸಿಗುವಂತೆ ಮಹಿಳಾ ಮುಖ್ಯಸ್ಥರಿಗೆ ನೇರ ಹಣವಾಗಿ ಜಮವಾಗುತ್ತದೆ. ಡಿಬಿಟಿ ಮೂಲಕ ನೇರವಾಗಿ ಮಹಿಳೆಯರಿಗೆ ಜಮವಾಗುತ್ತದೆ. ಇದರ ಉದ್ದೇಶ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಕಾಪಾಡಲಾಗುತ್ತದೆ ಮತ್ತು ಮಹಿಳಾ ಉದ್ಯಮಿಗಳಿಗೆ ಸಬ್ಸಿಡಿ. ಸ್ನೇಹಿತರೆ, ಮಹಿಳೆಯರು ಯಾವುದೇ ಒಂದು ಉದ್ಯಮ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿ ಆಗಿ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇದಾವೆ. ತರಬೇತಿ ಕೂಡ ಸಿಗುತ್ತದೆ, ಮಾರ್ಕೆಟ್ಗಳಿಗೆ ಬೆಂಬಲ ಕೂಡ ಸಿಗುತ್ತದೆ. ಯಾರು ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕಂದಿರೋ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಮಹಿಳೆಯರಿಗೆ ಹೆಚ್ಚಾಗಿ ಈ ಒಂದು ನಮ್ಮ ಸರ್ಕಾರದಿಂದ ಸಿಗ್ತಾ ಇದಾವೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಮತ್ತು ಮಹಿಳಾ ಆರೋಗ್ಯ ಯೋಜನೆ ನೋಡೋದಾದ್ರೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಗ್ರಾಮೀಣ ಭಾಗದಲ್ಲಿ ವಿಶೇಷ ತರಬೇತಿ ಕೂಡ ಸಿಗುತ್ತವೆ. ಮತ್ತು ಸ್ನೇಹಿತರೆ, ನಾಲ್ಕನೇ ಮಾಹಿತಿ ನೋಡೋದಾದ್ರೆ ಉದ್ಯಮ ಮತ್ತು ಉದ್ಯೋಗ. ಹೌದು, ಉದ್ಯಮ ಮತ್ತು ಉದ್ಯೋಗ ಅಂತ ನೋಡೋದಾದ್ರೆ ಸಿಎಂ ಅವರ ಹೇಳಿಕೆ ಏನಿದೆ ಅಂದ್ರೆ ರಾಜ್ಯದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವುದೇ ನಮ್ಮ ಗುರಿಯಾಗಿದೆ. ನಮ್ಮ ರಾಜ್ಯದ ಬಡ ಯುವಕರು ಮುಂದೆ ಬರಬೇಕು, ನಮ್ಮ ರಾಜ್ಯದ ಯುವಕರಿಗೆ ಹೊಸ ಉದ್ಯಮಗಳು ಸಿಗಬೇಕು ಅನ್ನೋದು ನಮ್ಮ ಒಂದು ಕನಸಾಗಿದೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಕೂಡ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುವರಿ ಉದ್ಯೋಗ ನಾವು ಸೃಷ್ಟಿ ಮಾಡುತ್ತೇವೆ, ಹೊಸ ಯುವ ಜನತೆಗೆ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಯುವ ಜನತೆ ಯಾವುದೇ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಸರ್ಕಾರದಿಂದ ಬೆಂಬಲ ಸಿಗುತ್ತದೆ ಮತ್ತು ತರಬೇತಿ ಕೂಡ ಸಿಗುತ್ತದೆ ಮತ್ತು ತರಬೇತಿ ಮಾಡುವತ್ತಲೇ ಅವರಿಗೆ ಒಂದು ತಿಂಗಳದ ಹಣವನ್ನು ಕೂಡ ನೀಡಲಾಗುತ್ತದೆ. 20,000ರಿಂದ 15,000ವರೆಗೂ ಕೂಡ ಇಲ್ಲಿ ತರಬೇತಿ ಜೊತೆಗೆ ನಿಮಗೆ ಹಣವನ್ನು ಕೂಡ ನೀಡಲಾಗುತ್ತದೆ. ಯಾವುದೇ ಒಂದು ಹೊಸ ಉದ್ಯಮ ಮಾಡಬೇಕಂದ್ರೂ ಕೂಡ ಸರ್ಕಾರದಿಂದ ಈ ರೀತಿ ಯೋಜನೆಗಳು ಜಾರಿಗೆ ಇದಾವೆ. ಪ್ರತಿಯೊಬ್ಬ ಯುವ ಜನತೆಯು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಉದ್ಯೋಗಕ್ಕೆ ಹೊಸ ಅವಕಾಶ 2026ರ ಬಜೆಟ್ ನಲ್ಲಿ ಏನು ಮಂಡಿಸ್ತಾರೆ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ಮತ್ತು ನೋಡೋದಾದ್ರೆ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿ ಕೂಡ ಆರಂಭವಾಗ್ತಾ ಇದಾವೆ. ಹೊಸ ಕೈಗಾರಿಕೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಸಿಎಂ ಅವರು ಮತ್ತು ಹೂಡಿಕೆ ಆಕರ್ಷಣೆಗೆ ಒಲವನ್ನು ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, 5ನೇ ಮಾಹಿತಿ ನೋಡೋದಾದ್ರೆ ಮೂಲಸೌಕರ್ಯಕ್ಕೆ ಅಭಿವೃದ್ಧಿ, ರಸ್ತೆ ಮತ್ತು ಸೇತುವೆಗೆ ಹೊಸದಾಗಿ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಗ್ರಾಮೀಣ ರಸ್ತೆ ಸುಧಾರಣೆ ಮಾಡ್ತಾ ಇದ್ದಾರೆ, ನಗರ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕುಡಿಯುವ ನೀರು, ಹೌದು, ಹಳ್ಳಿ ಮಟ್ಟದಲ್ಲಿ ಶುದ್ಧ ನೀರು ಯೋಜನೆ ಮತ್ತು ಪೈಪ್ಲೈನ್ ವಿಸ್ತರಣೆ ಕೂಡ ಆರಂಭವಾಗ್ತಾ ಇದಾವೆ. ಮನೆ ನಿರ್ಮಾಣ, ಬಡವರಿಗೆ ಗೃಹ ಯೋಜನೆ ಮತ್ತು ಮನೆ ಕಟ್ಟುವುದಕ್ಕೆ ಅನುದಾನ ಯೋಜನೆಗಳು ಕೂಡ ಸಿಗ್ತಾ ಇದಾವೆ. ಮತ್ತು 6ನೇ ಮಾಹಿತಿ ನೋಡೋದಾದ್ರೆ ಪರಿಸರ ಮತ್ತು ಹವಾಮಾನ. ಸ್ನೇಹಿತರೆ, ಇಲ್ಲಿ ಪ್ರವಾಹ ಮತ್ತು ಬರ ನಿರ್ವಹಣೆಗೆ 500 ಕೋಟಿ ಮೀಸಲಾಗಿ ಇಡಲಾಗ್ತಾ ಇದೆ. ಹೌದು, 500 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಮುನ್ಸೂಚನೆ ವ್ಯವಸ್ಥೆ ಬಲಪಡಿಸಲಾಗುವುದು. ಹಸಿರು ಕರ್ನಾಟಕ 1 ಕೋಟಿ ಸಸಿಗಳನ್ನು ನೆಡಲಾಗ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳಿಗೆ ಭಾಗವಹಿಸುವುದಕ್ಕೆ ಹೊಸ ಯೋಜನೆಗಳು ಜಾರಿಗೆ ತರ್ತಾ ಇದ್ದಾರೆ. ಬಜೆಟ್ ಒಂದು ಮಂಡನೆ ಮಾಡಿದ್ರೆ ಸಾಕು, ಸರ್ಕಾರದ ಯೋಜನೆಗಳು ಯಾವ ರೀತಿ ಆರಂಭವಾಗ್ತಾ ಇದಾವೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಹೊಸ ಯೋಜನೆಗಳು ಸಿಗ್ತಾ ಇದಾವೆ. ರೈತರ ಕಲ್ಯಾಣ ಮತ್ತು ಮಹಿಳಾ ಸಬಲೀಕರಣ, ಶಿಕ್ಷಣ, ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯಕ್ಕೆ ಅಭಿವೃದ್ಧಿಗೆ ಹೊಸ ನೆರವು ಸಿಗ್ತಾ ಇದೆ. ಸರ್ಕಾರದ ಈ ಒಂದು ಯೋಜನೆಗಳು ಸಿಗ್ತಾ ಇದಾವೆ. ಸರ್ಕಾರದ ಪ್ರಕಾರ ಇದು ಸಾಮಾಜಿಕ ನ್ಯಾಯ ಮತ್ತು ಸಮಗ್ರ ಅಭಿವೃದ್ಧಿ ಬಜೆಟ್ ಆಗಿದೆ. ಹೌದು, ಸಾಮಾಜಿಕ ನ್ಯಾಯ ಮತ್ತು ಸಮಗ್ರ ಅಭಿವೃದ್ಧಿ ಬಜೆಟ್ ಆರಂಭವಾಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ 2026ರ ಕರ್ನಾಟಕದ ಬಜೆಟ್ ಆರಂಭವಾಗ್ತಾ ಇದೆ. ಯಾವ ರೀತಿ ವಿಸ್ತರಣೆ ಮಾಡ್ತಾರೆ ಸಿಎಂ ಅವರು ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ರೈತರಿಗೆ ಎಷ್ಟು ಸಬ್ಸಿಡಿ ಸಿಗ್ತಾ ಇದಾವೆ, ರೈತರಿಗೆ ಯಾವ ರೀತಿ ಹೊಸ ಯೋಜನೆಗಳು ಸಿಗುತ್ತವೆ ಮತ್ತು ಮಹಿಳೆಯರಿಗೆ ಯಾವ ರೀತಿ ಸಬಲೀಕರಣವಾಗುತ್ತದೆ, ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೂಡ ನೀಡಲಾಗುತ್ತದೆ, ಉದ್ಯೋಗ ಸೃಷ್ಟಿ ಯಾವ ರೀತಿ ಆಗುತ್ತದೆ, ಮೂಲಸೌಕರ್ಯ ಅಭಿವೃದ್ಧಿ ಆಗುತ್ತಾ
ಇಲ್ವಾ ಅಂತ ಕೂಡ ನಾವು ನಿಮಗೆ ತಿಳಿಸ್ತೇವೆ. ಮಾರ್ಚ್ ತಿಂಗಳಲ್ಲಿ ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿಎಂ ಅವರು. ಆ ಒಂದು ಬಜೆಟ್ ಮಂಡನೆ ಆದ ತಕ್ಷಣವೇ ನಾನು ಯಾವ ಯೋಜನೆಗಳಿಗೆ ಎಷ್ಟು ಹಣವನ್ನು ನೀಡಿದ್ರು ಮತ್ತು ಯಾವ ಬಜೆಟ್ ಯಾವ ಒಂದು ಯೋಜನೆಗೆ ಎಷ್ಟು ಬಜೆಟ್ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರದಿಂದ ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾನೆ ಇರ್ತೇನೆ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಈ ಒಂದು ಮಾಹಿತಿ ತಲುಪಬೇಕಾಗಿದೆ ಮತ್ತು ಯಾವ ಒಂದು ಯೋಜನೆಗಳು ನಿಮಗೆ ಬೇಕಾಗಿದ್ದಾವೆ ಮತ್ತು ನೀವು ಈ ಒಂದು ಯೋಜನೆಯಲ್ಲಿ ಇನ್ನೂ ಏನು ಬಯಸುತ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.